ಬಿಳಿ ಎಕ್ಕದ ಗಿಡದ ಆರೋಗ್ಯ ಪ್ರಯೋಜನಗಳು. 1. ಬಿಳಿ ಎಕ್ಕದ ಗಿಡದ ಪ್ರತಿಯೊಂದು ಭಾಗವು ಔಷಧ ಗುಣಗಳನ್ನು ಹೊಂದಿದೆ. ಬಿಳಿ ಎಕ್ಕದ ಗಿಡದ ಹಾಲು ವಿಷಪೂರಿತವಾದದ್ದು. ಅದನ್ನು ಹೊರತುಪಡಿಸಿದರೆ ಎಕ್ಕದ ಗಿಡ ಸರಿಸುಮಾರು 64 ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತದೆ. 2. ಎಕ್ಕದ ಎಲೆಯನ್ನು ದೇಹದ ಸರ್ವಾಂಗಗಳಿಗೆ ಸ್ಪರ್ಶಿಸಿ ಸ್ನಾನ ಮಾಡಿದರೆ ಮೂಳೆ ನೋವು ನಿವಾರಣೆಯಾಗುವುದು. ಈ ಕಾರಣಕ್ಕಾಗಿಯೇ ರಥಸಪ್ತಮಿ ದಿನ ಎಕ್ಕದ ಎಲೆಯ ಸ್ನಾನ ಮಾಡುವುದು. 3. ಎಕ್ಕದ ಹಾಲನ್ನು ಮೂಲವ್ಯಾಧಿಯ ಮೊಳಕೆಗೆ ಹಚ್ಚುವುದರಿಂದ ಮೂಲವ್ಯಾಧಿ ಪರಿಹಾರವಾಗುವುದು. 4. ಬಿಳಿ ಸೆರಗಿನಿಂದ ಬಳಲುತ್ತಿರುವ ಮಹಿಳೆಯರು ಬಿಳಿ ಎಕ್ಕದ ಹೂವನ್ನು ಒಣಗಿಸಿ ಪುಡಿ ಮಾಡಿಕೊಂಡು 1 ಚಿಟಿಕೆ ಪುಡಿಯನ್ನು ಜೇನುತುಪ್ಪಕ್ಕೆ ಸೇರಿಸಿ 15 ದಿನಗಳವರೆಗೆ ಸೇವಿಸಿದರೆ ಪರಿಹಾರ ಕಾಣಬಹುದು. 5. ಮಾನಸಿಕ ಋತುಸ್ರಾವದಲ್ಲಿ ಏರುಪೇರಾಗುತ್ತಿದ್ದರೆ ಅಥವಾ ಅನಿಯಮಿತವಾಗಿದ್ದಲ್ಲಿ ಎಕ್ಕದ ಹೂವು ಬೆಲ್ಲ ಸೇರಿಸಿ ಅರೆದು ಗುಳಿಗೆ ಮಾಡಿಕೊಂಡು ದಿನಕ್ಕೆ 3ರಿಂದ 4 ಮಾತ್ರೆಯಂತೆ ಸೇವಿಸುವುದು ಉತ್ತಮ. 6. ಬಿಳಿ ಎಕ್ಕದ ಎಲೆಯ ಕಷಾಯ ಸೇವಿಸಿದರೆ ಹೊಟ್ಟೆ ನೋವು ಶಮನವಾಗುವುದು. 7. ಯಾವುದೇ ಬಗೆಯ ಜ್ವರವಿದ್ದರೆ ಎಕ್ಕದ ಬೇರನ್ನು ನಿಂಬೆಹಣ್ಣಿನ ರಸದಲ್ಲಿ ಅರೆದು ಸೇವಿಸಿದರೆ ಉಪಶಮನವಾಗುತ್ತದೆ. 8. ಅಜೀರ್ಣವಿದ್ದರೆ ಎಕ್ಕದ 10 ಹೂಗಳಿಗೆ 1 ಚಿಟಿಕೆ ಉಪ್ಪು ಬೆರೆಸಿ ತಿನ್ನಬೇಕು. 9. ಚರ್ಮದ ಕಾಯಿಲೆ ಇದ್ದರೆ ಬಿಳಿ ಎಕ್ಕದ ಹಾಲು ಹಾಗೂ ಜೇನುತುಪ್ಪವನ್ನು ಬೆರೆಸಿ ಹಚ್ಚಬೇಕು. 10. ಕ್ರಿಮಿಕೀಟಗಳು ಕಜ್ಜಿ, ಊತ, ಉರಿ ಬಾಧಿಸುತ್ತಿದ್ದರೆ ಎಕ್ಕದ ಗಿಡದ ಹಾಲನ್ನು ಅದರ ಮೇಲೆ ಲೇಪಿಸಿದರೆ ಉಪಶಮನವಾಗುತ್ತದೆ. 11. ವಿಷಜಂತುಗಳು ಕಡಿದರೆ ಎಕ್ಕದ ಬೇರನ್ನು ಅರಿಶಿನದಿಂದ ತೇದು ನೀರಿನಲ್ಲಿ ಸೇವಿಸಿದರೆ ವಿಷದ ಅಂಶ ಕರಗುವುದು. 12. ಕಾಲಿಗೆ ಮುಳ್ಳು ಚುಚ್ಚಿದಾಗ ಎಕ್ಕದ ಎಲೆ ಅಥವಾ ಕಾಂಡವನ್ನು ಮುರಿದರೆ ಹಾಲು ಬರುತ್ತದೆ. ಆ ಹಾಲನ್ನು ಮುಳ್ಳು ಸೇರಿರುವ ಜಾಗಕ್ಕೆ ಹಾಕಿದರೆ ಮುಳ್ಳು ಮೇಲಕ್ಕೆ ಬರುತ್ತದೆ. 13. ಈ ಗಿಡದ ಎಲೆಗಳನ್ನು ಬೆಂಕಿ ಕೆಂಡದ ಮೇಲೆ ಸೋಕಿಸಿ ಬೆನ್ನು ನೋವು, ಮಂಡಿ ನೋವು ಇರುವ ಕಡೆ ಶಾಖ ಕೊಟ್ಟರೆ ಕೆಲವೇ ದಿನದಲ್ಲಿ ನೋವು ಶಮನವಾಗುತ್ತದೆ. 14. ಎಕ್ಕದ ಬೇರಿನೊಂದಿಗೆ ನಿಂಬೆ ರಸ ಮಿಶ್ರಣ ಮಾಡಿ ಅರೆದು ಸೇವಿಸಿದರೆ ಜ್ವರ ಕಡಿಮೆಯಾಗುತ್ತದೆ. 15. ಪುಡಿ ಮಾಡಿದ ಒಣಗಿದ ಎಕ್ಕದ ತೊಗಟೆಯನ್ನು ಜೇನುತುಪ್ಪದೊಂದಿಗೆ ತಿಂದರೆ ಕೆಮ್ಮು, ನೆಗಡಿ, ಕಫ ಕಡಿಮೆಯಾಗುತ್ತದೆ. 16. ಚೇಳು ಕಡಿತಕ್ಕೂ ಎಕ್ಕದ ಬೇರನ್ನು ಔಷಧಿಯಾಗಿ ಬಳಸುತ್ತಾರೆ. 17. ಮುಖದಲ್ಲಿ ಭಂಗು ಬಂದಿದ್ದರೆ ಇದರ ರಸ ಲೇಪಿಸಬೇಕು. ಎಕ್ಕದ ಬೇರನ್ನು ನಿಂಬೆ ರಸದಲ್ಲಿ ತೇದು ಅದಕ್ಕೆ ಸ್ವಲ್ಪ ಪುನುಗು ಸೇರಿಸಿ ಲೇಪಿಸಿ ಮೃದುವಾಗಿ ಹಚ್ಚಿಕೊಳ್ಳಬೇಕು. 18. ಹಲ್ಲು ನೋವಿಗೂ ಬಿಳಿ ಎಕ್ಕದ ರಸ ಒಳ್ಳೆಯ ಔಷಧ. 19. ಕಫದಿಂದ ಕೂಡಿದ ಕೆಮ್ಮಿದ್ದರೆ ಎಕ್ಕದ ಬೇರಿನ ತೊಗಟೆಯನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಕೊಂಡು 5 ಚಿಟಿಕೆಯಷ್ಟನ್ನು ಜೇನುತುಪ್ಪದೊಂದಿಗೆ ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸಬೇಕು. 20. ಎಕ್ಕದ ಕಾಂಡವನ್ನು ಹಲ್ಲುಜ್ಜಲು ಬಳಸಬಹುದು. 21. ಮೂತ್ರ ಕಟ್ಟಿದ್ದಲ್ಲಿ ಎಕ್ಕದ ಎಲೆಗಳನ್ನು ಒಣಗಿಸಿ ನಯವಾದ ಪುಡಿ ಮಾಡಿಕೊಂಡು 10 ಗ್ರಾಮನಷ್ಟನ್ನು ಬಿಸಿ ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಮೂತ್ರ ವಿಸರ್ಜನೆ ಸುಗಮವಾಗುತ್ತದೆ. 22. ಮೇಲಿಂದ ಮೇಲೆ ಅಜೀರ್ಣದ ತೊಂದರೆ ಕಾಡುತ್ತಿದ್ದರೆ ಎಕ್ಕದ ಬೇರಿನ ಭಸ್ಮವನ್ನು ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಜೇನುತುಪ್ಪದೊಂದಿಗೆ ಸೇವಿಸಬೇಕು. 23. ಎಕ್ಕದ ಎಲೆಗಳನ್ನು ತುಪ್ಪದಲ್ಲಿ ಹುರಿದುಕೊಂಡು ಅದರಿಂದ ರಸ ತೆಗೆದುಕೊಂಡು ನಿಯಮಿತವಾಗಿ ಕಿವಿಗಳಿಗೆ ಹಾಕುವುದರಿಂದ ಕಿವಿಗಳ ನೋವು, ಕಿವಿ ಸೋರುವುದು ಕಡಿಮೆಯಾಗುತ್ತದೆ. 24. ಗಾಯವಾಗಿರುವ ಜಾಗಕ್ಕೆ ಎಕ್ಕದ ಎಲೆಗಳನ್ನು ಬಿಸಿ ಮಾಡಿ ಹಚ್ಚಿದರೆ ಗಾಯ ಬೇಗ ಗುಣವಾಗುತ್ತದೆ. 25. ಚರ್ಮದ ತೊಂದರೆ ಇದ್ದರೆ ಎಕ್ಕದ ಎಲೆಯ ರಸಕ್ಕೆ ಎಳ್ಳೆಣ್ಣೆ ಮತ್ತು ಅರಿಶಿನ ಸೇರಿಸಿ ಹಚ್ಚಿದರೆ ಚರ್ಮದ ತೊಂದರೆ ನಿವಾರಣೆಯಾಗುವುದು.
ಎಕ್ಕದ ಚಿಗುರನ್ನು 48 ದಿನಗಳ ಕಾಲ ವೀಳ್ಯದೆಲೆಯಲ್ಲಿ ಇಟ್ಟುಕೊಂಡು ತಿಂದರೆ ಎಂತಹ ಅಸಾಧ್ಯವಾದ ಶ್ವಾಸಕೋಶ ಸಮಸ್ಯೆಗಳಿದ್ದರೂ ನಿವಾರಣೆಯಾಗುತ್ತದೆ. ಎಕ್ಕದ ಎಲೆಗಳಿಗೆ ಎಳ್ಳೆಣ್ಣೆ ಸವರಿ ಕೆಂಡದ ಮೇಲೆ ಹಾಕಿ ಬಿಸಿಯಾಗಿದ್ದಾಗಲೇ ಕೀಲು ನೋವು, ಮಂಡಿ ನೋವು, ಸೊಂಟ ನೋವು, ಸಂಧಿವಾತ ಇರುವ ಕಡೆ ಹಾಕಿ ಕಟ್ಟು ಕಟ್ಟಿ ಬಿಸಿ ನೀರಿನ ಶಾಖವನ್ನು ಕೊಡುತ್ತಿದ್ದರೆ ನೋವು ಶೀಘ್ರ ಶಮನವಾಗುತ್ತದೆ. ಗರ್ಭಿಣಿ ಸ್ತ್ರೀಯರಿಗೆ ಸ್ತನಗಳಲ್ಲಿ ಗಡ್ಡೆ, ನೋವು ಕಾಣಿಸಿಕೊಂಡರೆ ಎಕ್ಕದ ಎಲೆಗಳಿಗೆ ಎಳ್ಳೆಣ್ಣೆ ಸವರಿ ಬೆಂಕಿ ಕೆಂಡದ ಮೇಲೆ ಹಾಕಿ ಬಿಸಿ ಮಾಡಿ ಸ್ತನಗಳ ಮೇಲೆ ಹಾಕಿ ಹತ್ತಿ ಬಟ್ಟೆಯಲ್ಲಿ ಕಟ್ಟು ಕಟ್ಟುವುದರಿಂದ ನೋವು ನಿವಾರಣೆಯಾಗುತ್ತದೆ. ಸ್ತ್ರೀ ಪುರುಷರಲ್ಲಿ ಅನೇಕರಿಗೆ ಉಷ್ಣ ಪದಾರ್ಥಗಳನ್ನು ಸೇವಿಸಿದಾಗ ಉಷ್ಣ ಹಿಡಿದು ಜನನೇಂದ್ರಿಯಗಳಲ್ಲಿ ತಾಳಲಾರದ ಉರಿ, ಮೂತ್ರ ವಿಸರ್ಜನೆ ಮಾಡಲು ಕಷ್ಟವಾಗುತ್ತಿದ್ದರೆ ಅಂತಹ ಸಮಯದಲ್ಲಿ 2 ಕಾಲಿನ ಹೆಬ್ಬೆರಳಿನ ಉಗುರು ಕಣ್ಣಿಗೆ ತಾಜಾ ಎಕ್ಕದ ಹಾಲನ್ನು ಬಿಟ್ಟರೆ ಉರಿ ತಗ್ಗಿ ಮೂತ್ರ ವಿಸರ್ಜನೆ ಸರಾಗವಾಗಿ ಸಮಸ್ಯೆ ಶೀಘ್ರ ನಿವಾರಣೆಯಾಗುತ್ತದೆ. ಮಧುಮೇಹ ಇರುವವರು ತಾಜಾ ಎಕ್ಕದ ಎಲೆಗಳನ್ನು ತಂದಿಟ್ಟುಕೊಂಡು ರಾತ್ರಿ ಸಮಯದಲ್ಲಿ ಪಾದಗಳಿಗೆ ಎಲೆಗಳನ್ನು ಹಾಕಿ ಕಟ್ಟು ಕಟ್ಟಿ ಬೆಳಗ್ಗೆ ಬಿಚ್ಚುತ್ತಾ ಬಂದರೆ ಮಧುಮೇಹ ಶೀಘ್ರ ಹತೋಟಿಗೆ ಬರುತ್ತದೆ. ಮುಖದ ಮೇಲಿನ ಮಚ್ಚೆಗಳಿಗೆ ಎಕ್ಕದ ಹಾಲು ಮತ್ತು ಅರಿಶಿನ ಕಲಿಸಿ ಲೇಪಿಸುತ್ತಾ ಬಂದಲ್ಲಿ ಮಚ್ಚೆಗಳು ಮಾಯವಾಗಿ ಮುಖದ ಚರ್ಮ ಮೃದುವಾಗಿ ಹೊಳೆಯುತ್ತೆ, ಅಂದವನ್ನು ಹೆಚ್ಚಿಸುತ್ತೆ. ಇದು ಚರ್ಮದ ಅಂದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಸೂಚನೆ: ಆಯುರ್ವೇದದಲ್ಲಿ ಎಕ್ಕದ ಹಾಲನ್ನು ಪುರಾತನ ಕಾಲದಿಂದಲೂ ಬಳಸುತ್ತಾ ಬಂದಿದ್ದಾರೆ. ಆದರೆ ಹಾಲು ಕಣ್ಣಿಗೆ ಬೀಳದಂತೆ ಎಚ್ಚರ ವಹಿಸಬೇಕು. ಹಾಲು ಕಣ್ಣಿಗೆ ಬಿದ್ದರೆ ದೃಷ್ಟಿ ಕಳೆದುಕೊಳ್ಳುವ ಸಂಭವವಿರುತ್ತದೆ. ಎಕ್ಕದ ಹಾಲನ್ನು ಆಯುರ್ವೇದದ ರೀತಿ ಉಪಯೋಗಿಸಬೇಕಾದರೆ ಸೂರ್ಯೋದಯಕ್ಕೆ ಮೊದಲೇ ಉಪಯೋಗಿಸಬೇಕು. ಏಕೆಂದರೆ ಸೂರ್ಯೋದಯದ ನಂತರ ಎಕ್ಕದ ಹಾಲಿಗೆ ವಿಷತತ್ವ ಬರುತ್ತದೆ. ಆದ್ದರಿಂದ ಆಯುರ್ವೇದ ಪಂಡಿತರು ಎಕ್ಕದ ಹಾಲನ್ನು ಸೂರ್ಯೋದಯಕ್ಕೆ ಮೊದಲು ಶೇಖರಿಸಿ ಉಪಯೋಗಿಸುತ್ತಾರೆ. ಗರ್ಭಿಣಿ ಸ್ತ್ರೀಯರು, ಹಾಲುಣಿಸುವ ತಾಯಂದಿರು ಯಾವುದೇ ಕಾರಣಕ್ಕೂ ಉಪಯೋಗಿಸಲೇಬಾರದು. ಹಾಲನ್ನು ಹೊಟ್ಟೆಗೆ ತೆಗೆದುಕೊಂಡರೆ ಏನಾದರೂ ಏರುಪೇರಾದರೆ ಅಂತಹ ಸಮಯದಲ್ಲಿ ಗರುಗದ ಸೊಪ್ಪಿನ ರಸ ಕುಡಿದರೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.